ಎಳಕಲ್ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗೆ ಚೆಲ್ಲಾಟ. ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಬಂದ ಮಹಿಳೆಗೆ ಪ್ರಾಣ ಸಂಕಟ. ಎಳಕಲ್ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಗೆ ಚೆಲ್ಲಾಟ ಆದ್ರೆ ಪಾಪ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಬಂದಂತ ಮಹಿಳೆಗೆ ಅವರ ಚೆಲ್ಲಾಟದಿಂದ ಪ್ರಾಣ ಸಂಕಟ. ಬಾಗಲಕೋಟೆ ಜಿಲ್ಲೆ ಎಳಕಲ್ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಯ ಹುಚ್ಚಾಟ. ಮೊಬೈಲ್ ಕಳ್ಳತನದ ಆರೋಪ. ಮಹಿಳೆಗೆ ಇದೆಂಥ ಶಿಕ್ಷೆ. ಮೊಬೈಲ್ ಫೋನ್ ಕದ್ದಿರಬಹುದು ಅಂತ ಹೇಳಿ ಶಂಕಿಸಿ ಮಹಿಳೆಗೆ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ ಶಿಕ್ಷೆ ಕೊಟ್ಟಿದ್ದಾರೆ. ಗಂಟೆಗಟ್ಟಲೆ ಕೂಡಿ ಹಾಕ್ತಾರೆ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿ. ಮಹಿಳೆ ಬಂದಿದ್ದ ಟೈಮಲ್ಲೇ ಕಚೇರಿಯ ಬಳಕೆಗಿದ್ದಂತಹ ಮೊಬೈಲ್ ಕಣ್ಮರೆಯಾಗುತ್ತೆ. ಮಹಿಳೆಯೇ ಮೊಬೈಲ್ ಕದ್ದಿರಬಹುದು ಅಂತ ಹೇಳಿ ಶಂಕಿಸಿ ಕೂಡಿ ಹಾಕಿ ಪಾಪ ಶಿಕ್ಷೆ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಕೂಡ ಕೂಡು ಹಾಕಿ ಸಿಬ್ಬಂದಿಯ ದುರ್ವರ್ತನೆ. ಅದಾದ ಮೇಲೆ ಕಣ್ಮರೆಯಾಗಿದ್ದಂಥ ಕಚೇರಿ ಬಳಕೆಗಿಲ್ಲಿದ್ದಂತಹ ಮೊಬೈಲು ಪುನಃ ಸಿಕ್ಕಂತ ಹಿನ್ನೆಲೆ ಸಂಜೆ ವೇಳೆಗೆ ಮಹಿಳೆಯನ್ನ ಮನೆಗೆ ಕಳುಹಿಸಿದ್ದಾರೆ ಸಿಬ್ಬಂದಿ. ಕೊಚೆಯಷ್ಟೆಗೆ ಮೊಬೈಲ್ ಒಯ್ದಿದ್ದಂತಹ ಕಚೇರಿಯಲ್ಲಿನ ಮತ್ತೊಬ್ಬ ಸಿಬ್ಬಂದಿ. ವಿಚಾರ ತಿಳಿದು ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ದಲಿತ ಸಂಘಟನೆ. ತಹಶೀಲ್ದಾರ್ಗೆ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ದಲಿತ ಸಂಘಟನೆಯ ಮುಖಂಡರುಗಳು. ಪರವಾಗಿ ಇದೊಂದ್ಸತಿ ಕ್ಷಮೆ ಮಾಡ್ರಿ ನಾನು ನ್ಯಾಯ ಕೊಡಿಸಬೇಕಾದ ಸ್ಥಳಗಳು ದಲಿತರನ್ನ ಕೂಡಾಕಿ ಅವ್ರಿಗೆ ಪ್ರಶ್ನೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸರ್? ಅವ್ರ ಮೇಲೆ ಏನಾದ್ರು ಅನುಮಾನ ಬಂತಂದ್ರೆ ಸ್ಟೇಷನ್ ಐತಿ, ಅಲ್ಲಿ ಹೋಗಿ ವಿಚಾರಣೆ ಮಾಡ್ಬೇಕಿತ್ತು. ಇಲ್ಲ ಆಫೀಸ್ನಾಗ ಕೂಡಾಕಿ ವಿಚಾರಣೆ ಮಾಡುವಂಥದ್ದು ಇವ್ರಿಗೆ ಅಧಿಕಾರ ಯಾರು ಕೊಟ್ರು? ಸಾಹೇಬ್ರು ಕೊಟ್ರಿ ಬಂದಿದ್ದ ಅಲ್ಲ, ಅಧಿಕಾರ ಯಾರು ಕೊಟ್ರು ಇವ್ರಿಗೆ ಅಧಿಕಾರ ಯಾರು ಕೊಟ್ರು? ಅಲ್ಲ ಮಾಡಬಾರ್ದು. ಸಾರ್ವಜನಿಕ ಒಬ್ಬ ದಲಿತ ಮಹಿಳೆಗ ಅನುಮಾನ ಬಂತಂದು ಕೂಡಾಕೋದಕ್ಕಿಂತ ಅಲ್ಲಿ ಸ್ಟೇಷನ್ ಐತಿ ಕಾನೂನಾತ್ಮಕವಾಗಿ ಅಂತ ಹೇಳಿ ಅಲ್ಲ ಕೂಡಾಕಂತ ಪ್ರಶ್ನೆ ಬರಬಾರ್ದು. ಅಲ್ಲಿ ಕೂಡಾಕಿದ್ದು ನಮ್ಮ ನಜರಿಗೆ ತೆಗೆದು ನಿನ್ನೆ ಚಲೋ ಉತ್ತರ ಹೇಳ್ತಿದ್ದೆ ನಾನು ಅವ್ರಿಗೆ. ಗೊತ್ತಿಲ್ಲ ಇವ್ರು ಕಾರ್ಬಾರ ಮಾಡ್ಯಾರ. ಅಲ್ಲ ಅವ್ರು ಎಲ್ಲಿ ಕುಂದಿರ್ಸಾರ ಸೋರು ಅವ್ರ ಕೆಲಸ ಮಾಡೋದು ಗೊತ್ತೈತಿ. ಆದ್ರ ಇವ್ರಿಗೆ ನೋಡಿ, ಒಂದು ಗಾದೆ ಮಾತಿದೆ, ಬೆಕ್ಕಿಗೆ ಚೆಲ್ಲಾಟ ಆದ್ರೆ ಇಲಿಗೆ ಪ್ರಾಣ ಸಂಕಟ ಅಂತ ಹೇಳಿ. ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಯೇ ಮೊಬೈಲ್ ಅನ್ನ ಯಾರೋ ಒಬ್ಬ ಬಚ್ಚಿಟ್ಟಿದ್ದಾನೆ. ಆದ್ರೆ ಉಳಿದಂತಹ ಸಿಬ್ಬಂದಿಗಳಿಗೆ ಅದು ಗೊತ್ತಿಲ್ಲ. ಪಾಪ ಅದೇ ಟೈಮಲ್ಲಿ ಈ ಮಹಿಳೆ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಅಂತ ಬರ್ತಾರೆ. ಈ ಮಹಿಳೆನೇ ಮೊಬೈಲ್ ಅನ್ನ ತಗೊಂಡಿರಬಹುದು, ಕಚೇರಿ ಬಳಕೆಗಿದ್ದಂತಹ ಫೋನ್ ಅನ್ನ ತೆಗೆದಿಟ್ಕೊಂಡು ಬಂದಿರಬಹುದು ಅಂತ ಹೇಳ್ಬಿಟ್ಟು ಅನುಮಾನಗೊಂಡಂತಹ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ಬೆಳಗ್ಗೆ 10 ಗಂಟೆಗೆ ಬಂದಿರೋದು ಪಾಪ ಮಹಿಳೆ, ಬೆಳಗ್ಗೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೂಡ ಕೂಡು ಹಾಕಿ ದುರ್ವರ್ತನೆ ತೋರಿದ್ದಾರೆ. ಇದಕ್ಕೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಇವತ್ತು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕ್ತಾರೆ ದಲಿತ ಸಂಘಟನೆಯವರು. ತಹಶೀಲ್ದಾರನ್ನು ಕೂಡ ಕ್ಲಾಸ್ ತೆಗೆದುಕೊಂಡ್ರು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ನಿಜಗುಣ ಮಠಪತಿ, ಏನಿದು ದುರ್ವರ್ತನೆ? ಸದ್ಯಕ್ಕೆ ಅವ್ರ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಳಲಾಗಿದೆ ಈಗ? ಪೂರ್ಣಿಮಾ, ಇದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇತ್ತೀಚೆಗೆ ಯಾಕೋ ಅಧಿಕಾರಿಗಳು ತಮ್ಮ ಕಚೇರಿಗಳಲ್ಲಿ ಸಿಬ್ಬಂದಿಗಳು ಒಂದು ಸರ್ವಾಧಿಕಾರದ ಮನಸ್ಥಿತಿಗೆ ತಲುಪಿದ್ದಾರೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಅಂತಾನೆ ಹೇಳ್ಬೇಕಾಗತ್ತೆ. ಗ್ರಾಮೀಣ ಭಾಗದ ಮಹಿಳೆ ತನ್ನ ಆಧಾರ್ ಕಾರ್ಡ್ ತಿದ್ದುಪಡಿಗಾಗಿ ಒಂದು ನಾಡ ಕಚೇರಿಗೆ, ತಹಸೀಲ್ದಾರ್ ಕಚೇರಿಗೆ ಬಂದಾಗ ಕಚೇರಿಯಲ್ಲಿ ಯಾರೋ ಒಬ್ರು ಆ ಒಂದು ಸಿಬ್ಬಂದಿ ಕುಚೇಷ್ಟೆಗಾಗಿ ಆ ಒಬ್ಬ ಸಿಬ್ಬಂದಿಯ ಮೊಬೈಲ್ ಅನ್ನ ತೆಗೆದಿಟ್ಟುಕೊಂಡಾಗ ಈ ಒಂದು ಏನು ಪಾಪ ಅಪರಿಚಿತ ಅಂದ್ರೆ ಮಹಿಳೆ ಆ ಒಂದು ಕಚೇರಿಯ ಕೊಠಡಿಗೆ ಪ್ರವೇಶ ಪಡೆದು ತದನಂತರ ಹೊರಗಡೆ ಬಂದಿರ್ತಾಳೆ. ಅದನ್ನ ಆಧರಿಸಿ ಆ ಒಂದು ಸಿಬ್ಬಂದಿ ಈ ಮಹಿಳೆಯೇ ಆ ಒಂದು ಮೊಬೈಲ್ ಅನ್ನ ಕದ್ದಿದ್ದಾಳೆ ಅಂತಕ್ಕಂಥ ಒಂದು ಆರೋಪವನ್ನ ಹೊರಿಸುವುದಷ್ಟೇ ಅಲ್ಲದೆ ಆ ಮಹಿಳೆಯನ್ನ ಬೆಳಗ್ಗೆ 11ರಿಂದ ಸಾಯಂಕಾಲ 4 ಗಂಟೆವರೆಗೆ ಒಂದು ಕಚೇರಿಯಲ್ಲಿಯೇ ಕೂಡಿ ಹಾಕ್ತಕ್ಕಂಥ ಅವಮಾನವೀಯ ಒಂದು ಘಟನೆಗೆ ಅಧಿಕಾರಿಗಳು ಸಾಕ್ಷಿ ಆಗ್ತಾರೆ. ಅಧಿಕಾರಿಗಳು ಆ ಒಂದು ಹೆಣ್ಣು ಮಗಳಿಗೆ ಒಂದು ಏನೋ ಒಂದು ಕಿರುಕುಳವನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಈ ಒಂದು ಘಟನೆ ಮೇಲಾಗಿ ಆ ಒಂದು ಪಾಪ ಮುಗ್ಧ ಮಹಿಳೆ. ನಿಜಗುಣ ಮಠಪತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಎಳಕಲ್ನ ನಿವಾಸಿ ರವಿ ಮದ್ನಾಳಿದ್ದಾರೆ. ರವಿ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಅಲ್ಲ, ಏನಾಗಿದ್ದು? ಆ ಮಹಿಳೆ ಯಾಕೆ ಹೋಗಿದ್ರು ತಹಶೀಲ್ದಾರ್ ಕಚೇರಿಗೆ? ಎಷ್ಟೊತ್ತು ಕೂಡ ಹಾಕಿದ್ರು?
ಮೇಡಮ್ ಅವ್ರದ್ದೇನೋ ಒಂದು ಕೆಲಸ ಇತ್ತಂತ ಆಫೀಸಿಗೆ ಹೋಗಿದ್ದಾರೆ ಅವ್ರು ಬೆಳಗ್ಗೆ ಹೋದ ಟೈಮ್ನಾಗ ಅಲ್ಲಿ ಸಿಬ್ಬಂದಿ ಅವರು ಫೋನ್ ತಗೊಂಡು ಹೊರಗಡೆ ಹೋಗಿದ್ದಾರೆ ಅಲ್ಲಿ ಸಿಬ್ಬಂದಿಗಳು. ಕೇಳಿಸ್ತಾ ಇಲ್ಲ ನನ್ಗೆ ನೀವು ಮಾತಾಡ್ತಾ ಇರೋದು. ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ ಮೇಡಮ್. ಈಗ ಕೇಳಿಸ್ತಾ ಇದೆ, ಮಾತಾಡಿ. ಅಲ್ಲಿ ಸಿಬ್ಬಂದಿಗಳು ಇವರು ಈಗ ಒಂದು ಯಾವ್ದೋ ಕೆಲ್ಸಕ್ಕೆ ಹೋಗಿದ್ದಾರೆ ಮೇಡಮ್, ನಮ್ಮ ಮಹಿಳೆ ದಲಿತ ಮಹಿಳೆ. ಹೋದ ತಕ್ಷಣ ಅಲ್ಲಿ ಅಟೆಂಡಿಕ್ಗಳೆಲ್ಲ ಹುಡುಕಾಡಿದ, ಏನೋ ಕೆಲಸ ಅದ, ಆಫೀಸರ್ ಯಾರು ಸಿಕ್ಕಿಲ್ಲ ಮೇಡಮ್ ಅವ್ರಿಗೆ. ಆಮೇಲೆ ಅಲ್ಲಿ ಆಫೀಸರ್ ಆಧಾರ್ ಕಾರ್ಡ್ ಮಾಡಿ ಹೋಗಿದ್ದಾರೆ ಮೇಡಮ್. ಹೋಗಿದಾಗ ಅಲ್ಲಿ ಫೋನ್ ಒಂದು ಕಳ್ತನ ಆಗೈತೆ ಅಂತಂದು ಈ ಹೆಣ್ಮಳ ಮೇಲೆ ಅನುಮಾನ ಪಟ್ಟು ಈ ಹೆಣ್ಮಳ ಅಲ್ಲಿ ಕೂಡ ಹಾಕೊಂಡು ವಿಚಾರಣೆ ಮಾಡಿದ್ದಾರೆ ಮೇಡಮ್ ಇವರೆಲ್ಲ ಅಲ್ಲಿ ಸಿಬ್ಬಂದಿಗಳು, ತಹಶೀಲ್ದಾರ್ ಸಿಬ್ಬಂದಿಗಳು. ಆ ನಂತರ ಅಲ್ಲಿ ವಿಚಾರಣೆ ಮಾಡಿದಾಗ ಆ ಮಹಿಳೆ ಹೇಳಿದ್ರು, ನಾ ಫೋನ್ ತಗೊಂಡಿಲ್ರಿ, ಬೇಕಾದ್ರೆ ನಮ್ಮನ್ನೆಲ್ಲ ಚೆಕ್ ಮಾಡ್ಕೋರಿ, ನಾವು ತಗೊಂಡಿಲ್ಲ, ಸುಮ್ಮನೆ ನಮ್ಮ ಮೇಲೆ ಆಪಾದನೆ ಹೊಡ್ಸೋಕೋಬಿಡ್ರಿ ಅಂತ ಹೇಳಿದ್ರು ಕೂಡ ಅಲ್ಲಿ ಸಿಬ್ಬಂದಿಗಳು ಬಿಟ್ಟಿಲ್ಲ ಮೇಡಮ್ ಅವ್ರಿಗೆ. ಇಲ್ಲ ನೀನ ತಗೊಂಡಿದ್ಯಾ ಅಂತ ಹೇಳಿ ಆ ಹುಡುಗಿಗೆ ಮಾನಸಿಕವಾಗಿ ಹಿಂಸೆ ಮಾಡಿದ್ರು ಮೇಡಮ್. ಅಲ್ಲ, ಫೋನ್ ತಗೊಂಡೋಗಿದ್ಯಾರು? ಸಿಬ್ಬಂದಿ ಕಚೇರಿಲೇ ಇರ್ಲಿಲ್ಲ ಆತ. ಅಲ್ಲಿ ಸಿಬ್ಬಂದಿಗಳ ಅವರೇ ಸಿಬ್ಬಂದಿನ ಫೋನ್ ತಗೊಂಡು ಹೋಗ್ಬಿಟ್ಟು ಈ ಹೆಣ್ಮಳ ಮೇಲೆ ಸುಳ್ಳು ಆರೋಪನ ಮಾಡಿದ್ರು ಮೇಡಮ್ ಇವರೆಲ್ಲ. ಆ ಮಹಿಳೆ ಮೊಬೈಲೇ ತಗೊಂಡಿಲ್ಲ ಮೇಡಮ್ ಅವರು. ಆಮೇಲೆ ಮಾಧ್ಯಮದಾಗ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಮಾಧ್ಯಮದವರು ದಂಡಾಧಿಕಾರಿಗಳಿಗೆ ಫೋನ್ ಏನು ಕ್ರಮ ಕೈಗೊಂಡ್ರಿ ಅಂತ ಕೇಳಿದ್ರೆ ದಂಡಾಧಿಕಾರಿಗಳು ಹೇಳ್ತಾರೆ ಮೇಡಮ್ ಅಲ್ಲಿ ಇಳಕಲ್ ದಂಡಾಧಿಕಾರಿಗಳು, ಇಲ್ಲ ಆತರ ಘಟನೆ ನಡೆದಿಲ್ಲ, ನೀವು ಸುಳ್ಳು ಸುದ್ದಿ ಮಾಡಕತ್ತೀವಿ, ನಿಮ್ ಮೇಲೆ ಕೇಸ್ ಹಾಕ್ತೀವಿ ಅಂತ ಮಾಧ್ಯಮದವ್ರಿಗೆ. ಅಲ್ಲ, ನೀವೀಗ ಇವತ್ತು ತಹಶೀಲ್ದಾರ್ನ ತರಾಟೆಗೆ ತೆಗೆದುಕೊಂಡ್ರಲ್ಲ, ತಹಶೀಲ್ದಾರ್ ಏನಾದ್ರು ಕ್ರಮ ತೆಗೆದುಕೊಂಡಿದಾರಾ? ಅದ್ ಯಾರು ಸಿಬ್ಬಂದಿ ಫೋನ್ ತಗೊಂಡಿದ್ರು, ಆ ಮಹಿಳೆ ಕೂಡ ಹಾಕಿದ್ರಲ್ಲ, ಅವ್ರ ವಿರುದ್ಧ ಏನಾದ್ರು ಕ್ರಮ ಆಗಿದ್ಯಾ? ಏನು ಕ್ರಮ ಆಗಿಲ್ಲ ಮೇಡಮ್. ಮಾಧ್ಯಮದವರು ತಹಶೀಲ್ದಾರ್ಗೆ ಕೇಳಿದ್ರು ಇದ್ರ ಬಗ್ಗೆ ಏನ್ ಕ್ರಮ ತಗೊಂಡ್ರಿ ಅಂತ ಫೋನ್ ಮಾಡಿ ಮಾಧ್ಯಮದವ್ರು ಕೇಳಿದ್ರೆ ಮಾಧ್ಯಮದವ್ರಿಗೆ ನೀವು ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಿದ್ದೀರಾ, ಆತರ ಏನೂ ಆಗಿಲ್ಲ, ನಿಮ್ ಮೇಲೆ ಕೇಸ್ ಹಾಕ್ತೀವಿ ಅಂತ ಮಾಧ್ಯಮದವ್ರಿಗೆ ಬೆದರಿಸುವಂತ ಪ್ರಯತ್ನ ಆಗ್ತಿದೆ ಮೇಡಮ್ ಇಲ್ಲಿ. ಅಲ್ಲ, ಅಲ್ಲಿರೋ ಸಿಸಿಟಿವಿ ಫುಟೇಜಸ್ ನ ಚೆಕ್ ಮಾಡಿಸಬಹುದಲ್ಲ? ಮೇಡಮ್, ಸಿಸಿಟಿವಿ ಫುಟೇಜಸ್ ಅಂತೂ ಇದ್ದೇ ಇರುತ್ತಲ್ವಾ ತಹಶೀಲ್ದಾರ್ ಕಚೇರಿ ಒಳಗಡೆ? ಇದ್ದೇ ಇರುತ್ತೆ ಮೇಡಮ್. ಅನುಮಾನ ಬಂತಂದ್ರೆ ಕಾನೂನು ಐತಿ, ಪೊಲೀಸರಿಗೆ ಇನ್ಫಾರ್ಮೇಶನ್ ಮಾಡಿ ಅವ್ರಿಗೆ ಕರೆಸಿ ಆ ಮಹಿಳೆ ಏನಾರ ತಗೊಂಡಿದ್ರ ಮೇಲೆ ಕ್ರಮ ಹಾಕಿತ್ತು. ಇವರೇ ಸ್ವಯಂ ಪ್ರೇರಿತವಾಗಿ ಇವ್ರನ್ನೇ ವಿಚಾರ ಮಾಡಕ್ಕೆ ಇವ್ರಿಗೆ ಅಧಿಕಾರ ಯಾರು ಕೊಡ್ರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್ ನಮ್ಗೆ. ಓಕೆ ನೋಡೋಣ. ಕಾನೂನಾತ್ಮಕವಾಗಿ ಕೇಳಬಹುದಾಗಿತ್ತು ಮೇಡಮ್. ಅಲ್ಲಿ ಕೂಡ ಹಾಕೊಂಡು ಆ ಹೆಣ್ಮಳಿಗೆ ಬಾಯಿಗೆ ಬಂದಂತೆ ಮಾತಾಡುವಂತದ್ದು ತಹಶೀಲ್ದಾರ್ ಕೊನೆಗೆ ಕ್ಷಮೆ ಕೇಳಿದ್ರಾ? ಇಲ್ಲ ಮೇಡಮ್, ಅದ್ರ ಬಗ್ಗೆ ನಮ್ಮ ಇನ್ನ ಕ್ಷಮೆ ಕೂಡ ಕೇಳಿಲ್ಲ. ಬಟ್ ಮಾಧ್ಯಮದವ್ರು ಫೋನ್ ಮಾಡಿ ಏನ್ ಕ್ರಮ ತಗೊಳ್ರಿ ಅಂತ ಹೇಳಿದ್ರೆ ಮಾಧ್ಯಮದವ್ರ ನೀವು ಸುಳ್ಳು ಸುದ್ದಿ ಪ್ರಸಾರ ಮಾಡಕತ್ತೀರಿ, ಆತರ ಏನಾಗಿಲ್ಲ, ನಿಮ್ ಮೇಲೆ ಕೇಸ್ ಹಾಕ್ತೀವಿ ಅನ್ನೋದು ದಾಟಿಯಲ್ಲಿ ಮಾತಾಡಿದ್ರಿ ಮೇಡಮ್ ಅವರು. ಓಕೆ, ನೋಡೋಣ. ಅಧಿಕಾರಿಗಳು, ಥ್ಯಾಂಕ್ ಯು ನಮ್ ಜೊತೆಗೆ ಮಾತನಾಡೋದಕ್ಕಾಗಿ.